ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನೆಕ್ಸ್ಟ್ ನೆಕ್ಸ್ಟ್ ಚೆಂಡು ಯಾರ್ಗ ಹಾಕ್ಲಿ? ಚೆಂಡು ನೆಕ್ಸ್ಟ್ ಕ್ಯಾಚ್ ಇಟ್. ರಾಮುಗೆ ನಾನ್ ಕ್ವಶನ್ ಕೇಳ್ತೀನಿ. ಕೇಳಿ ಶ್ವೇತತ್ತೆ. ರಾಮು, ನೀನು ಚಂದು ಕ್ಲೋಸ್ ಫ್ರೆಂಡ್ಸ್. ಅವ್ನು ಒಂದೊಂದ್ ಸ್ಟೋರಿ ಲೈನು ನಿನಗ್ ಗೊತ್ತು. ಅವ್ನ್ ಲವ್ ಮಾಡ್ತಿದ್ದಾನೆ ಅಂತ ನಿನ್ಗೆ ಅನುಮಾನ ಬಂದಾಗ ಅದನ್ನ ನೀನು ಅವನ ಹತ್ರ ಕೇಳ್ದಾಗ ಅವ್ನ ರಿಯಾಕ್ಷನ್ ಹೇಗಿತ್ತು? ವಾವ್, ಚಿಂದಿ ಕ್ವಶನ್. ಚಂದನ್ಗೆ ಚಂದವಾಗಿರೋ ಕ್ವಶನ್ ಕೇಳಿದ್ರಿ. ಇಂತ ಕ್ವಶನ್ ಯಾರಾದ್ರೂ ಕೇಳಿದ್ರೆ ಹೇಳೋಣ ಅಂತ ನಾನೇ ಇದ್ದೆ. ಬೇಡ ಕಣ ರಾಮ್, ಕೊಲೆ ಆಗ್ಬಿಡ್ತೀಯ. ಚಂದನ್ ಸ್ಟಾಪ್ ಇಟ್. ಇದು ಗ್ರೇಮ್ ರೂಲ್ಸ್, ಹೇಳಲೇಬೇಕು. ಉತ್ತರ ಹೇಳಕತ್ತೆ. ಹೇಳ್ತೀನಿ ಶ್ವೇತತ್ತೆ. ನಾನ್ ಕೇಳ್ದೆ, ಚಂದನ್ ನೀನ್ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದೀಯ ಅಂತ. ಅದಕ್ಕೆ ಅವ್ನ ಉತ್ತರ ಹೇಳಲಿಲ್ಲ. ಏನ್ ಹೇಳ್ದ ಗೊತ್ತಾ? ಅದು ನಾಳೆಲ್ಲ ಹೇಳ್ತೀನಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಕ್ಸ್ಟ್ ನನ್ಗೂ ಬೇಜಾರಾಗೋಗಿದೆ ಅಲ್ಲಿಂದ ಪಾಸ್ ಮಾಡಿ ಮಾಡಿ. ಸೊ ಒಂದ್ ಟ್ವಿಸ್ಟ್ ಈ ಕಡೆಯಿಂದ ಪಾಸ್ ಮಾಡ್ತೀವಿ. ಮ್ಯೂಸಿಕ್. ಸೂಪರ್ ಸೂಪರ್ ಸೂಪರ್. ಬನ್ನಿ ಬನ್ನಿ ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಮಿಸ್ ಕುಮುದ ಅವ್ರಿಗೆ ಕ್ವಶನ್ ನಾನೇ ಕೇಳ್ತೀನಿ. ಹಾ, ಸ್ವಂತ ಪ್ರಶ್ನೆಗಳಿಗೆ ಉತ್ತರನ ಕಂಡ್ಕೊಳಕ್ ಆಗದೆ ಇರೋರು ಬೇರೆಯವ್ರಿಗೆ ಪ್ರಶ್ನೆ ಮಾಡಬಾರ್ದು. ಇರ್ಲಿ, ನಾನೇನ್ ಮಾಡೋದು? ಆಟದ ರೂಲ್ಸ್ ಯಾವುದು? ಆಯ್ತು, ಕೇಳಿ. ಈ ಮದ್ವೆ ಬಗ್ಗೆ ತಮ್ಮ ಅಭಿಪ್ರಾಯ? ಕಾರಣನೇ ಇಲ್ಲದೆ ರಾಜಕಾರಣಿಗಳಿಗೆ ಪತ್ರಕರ್ತರು ಪ್ರಶ್ನೆ ಕೇಳೋ ಹಾಗೆ ನನ್ನನ್ನು ಕೇಳ್ತಾ ಇದ್ದೀರಲ್ಲ. ಆಯ್ತು, ಉತ್ತರನ ಹಾಡಿನ ಮೂಲಕನೇ ಹೇಳ್ತೀನಿ. ಬನ್ನಿ.
ಸೂಪರ್ ಎಸ್ ಗೇಮ್ ಸ್ಟಾರ್ಟ್ ಮಾಡೋಣ ಎಸ್ ಓಕೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಲಾ ಓಕೆ ಬನ್ನಿ 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 ಅಜ್ಜಿ ಅಜ್ಜಿ ನಾನ್ ನಿಮಗ್ ಪ್ರಶ್ನೆ ಕೇಳ್ತೀನಿ. ಕೇಳೆ ಮೊಮ್ಮಗಳೇ, ಆದ್ರೆ ಮರ್ಯಾದೆ ಹೋಗೋ ಪ್ರಶ್ನೆ ಕೇಳ್ಬೇಡ. ನನ್ನ ಹತ್ರ ಮಾಡ್ತೀನಾ? ಅಜ್ಜಿ, ನೀವು ಮೊದಲನೇ ಸಲ ತಾತನ್ ಮೀಟ್ ಮಾಡಿದಾಗ ನಿಮ್ಗೇನ್ ಅನ್ಸ್ತು? ಹೋಗೆ ಆಚೆ ಆಗತ್ತೆ. ನೀವ್ ಹೇಳಲೇಬೇಕು, ಅದೇ ಕಾನೂನು. ಸರಿ, ಹೇಳಲೇಬೇಕು ಅಂದ್ರೆ ಹಾಡಲ್ಲೇ ಹೇಳ್ತೀನಿ. ಆದ್ರೆ ಅವರು ನನ್ ಜೊತೆಗ್ ಬರ್ಬೇಕು. ಬನ್ನಿ ಹೋಗೋಣ ಚಲೋ. ನೆಕ್ಸ್ಟ್ 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 ಯಾರ್ಗ್ ಹಾಕ್ಲಿ? ಅಲ್ಲಿಂದನೇ ಪಾಸ್ ಮಾಡ್ಬಿಡಿ. ಹೌದಾ? ಓಕೆ ಕ್ಯಾಚ್ ಮ್ಯೂಸಿಕ್. ಅವ ನಾನೇ ಕ್ವಶನ್ ಕೇಳ್ತೀನಿ. ನೀನ್ ಕೇಳ್ತೀಯಾ? ಯಾರಾದ್ರೂ ಮದ್ವೆ ಆಗಿರೋ ಹೆಣ್ಮಕ್ಳು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಕಮ್ಮಿ ಇಲ್ಲ. ಮದುವೆ ಅಂದ್ರೇನು, ಗಂಡ ಅಂದ್ರೇನು ನಿಮ್ ಪ್ರಕಾರ? ಚಂದನ್, ಇದು ಗಂಡಸ್ರು ಕೇಳೋ ಕ್ವಶನ್. ನಮಗೆ ಬರೀ ಉತ್ತರ ಬೇಕು, ಅದು ಹಾಡಿನ ಮೂಲಕ. ಪತಿದೇವ್ರೆ, ಈಗ ನಿಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿ. ಶ್ವೇತಾ, ನಾವು ಗೊತ್ತಲ್ಲ ಸಕಲ ಕಲಾ ವಲ್ಲಭ. ಕಲ್ಲು ಕಟ್ಕೊಂಡ್ ಬಾವಿಗೆ ಬೀಳೋದ್ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗೇ ಗೊತ್ತು. ಮೇಡಮ್, ಎಲ್ಲಾರನು ಕರ್ಕೊಂಡು ಹೋದಂಗೆ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ. ನಮ್ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಬನ್ನಿ ಬನ್ನಿ.
ಅದೇ ಎಸ್ ನೆಕ್ಸ್ಟ್ ಚೆಂಡು ಯಾರಿಗೆ ಹೌದಾ ಇಲ್ಲ ನಾನು ಇವ್ರು ಹೇಳಿದಾರೆ ಅಲ್ಲಿ ಹಾಕ್ಬೇಕು ಅಂದ್ರೆ ಅಲ್ಲೇ ಆಯ್ತಮ್ಮ. ಕ್ಯಾಚ್ ಅರೆ ನಿಮ್ಗೆ ಅವ್ರಿಗೆ ಓಕೆ 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 ಗೊಂಬೆಗ್ ನಾನ್ ಪ್ರಶ್ನೆ ಕೇಳ್ತೀನಿ ಆಯ್ತಾ? ಆಯ್ತಾಯ್ತು ನೀವೇ ಕೇಳಿ, ಆದ್ರೆ ಉತ್ತರ ಕೊಡಕ್ ಆಗದಿರೋ ತರ ಪ್ರಶ್ನೆ ಕೇಳಿದ್ರೆ ಅಷ್ಟೇ ಆಮೇಲೆ. ಅಯ್ಯೋ ಮುದ್ದು ನಾನ್ ನಿನ್ ಫಸ್ಟ್ ಆಫ್ ಆಲ್ ಪ್ರಶ್ನೆನೇ ಕೇಳೋದಿಲ್ಲ. ಚಂದುಗೆ ನೀನ್ ಹೇಗ್ ಪ್ರಪೋಸ್ ಮಾಡ್ದೆ ಅಂತ ಹಾಡಿನ ಮೂಲಕ ಹೇಳು ಸಾಕು. ಗೊಂಬೆ 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 ಗೊಂಬೆ